ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಪ್ರತಿಯೊಂದ್ರಲ್ಲೂ ತಲೆ ಇರಬೇಕು, ಪ್ರತಿಯೊಂದ್ರ ಬಗ್ಗೆನೂ ಗಮನ ಇರಬೇಕು. ನಿನಗೆ ನಮ್ಮ ಮನೆ, ನಮ್ಮ ವ್ಯವಹಾರದ ಬಗ್ಗೆನೇ ಎಳ್ಳಷ್ಟು ಜ್ಞಾನ ಇಲ್ಲ. ಇನ್ನು ಊರ್ ಸಮಸ್ಯೆ ತಗೊಂಡು ಏನ್ ಮಾಡ್ತೀಯ? ಏನಮ್ಮ ಸರಿಯು? ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾಕೆ ಕರ್ಣನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ? ನಮ್ಮ ಕರ್ಣನಿಗೆ ಬರೀ ಲೆಕ್ಕ ಪುಸ್ತಕದ ವಿಷಯ ಅಲ್ಲ, ಈ ಊರಿನ ಪ್ರತಿ ಬೀದಿ, ಪ್ರತಿ ಮನೆ, ಪ್ರತಿಯೊಬ್ಬ ಜನರ ಮಾಹಿತಿನೂ ಚೆನ್ನಾಗಿ ಗೊತ್ತು. ನಡಿ ಕರ್ಣ, ಹೋಗೋಣ. ಬಾ. ಏಯ್, ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ ಯೋಗ್ಯತೆ ಏನು ಅಂತ? ಮನೆಗ್ ಬಂದ್ ಇಷ್ಟ ದಿನ ಆದ್ರೂ ಬರೀ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದೆಯಲ್ಲ, ಯಾವಾಗ್ಲಾದ್ರೂ ಯಾವ್ದಾದ್ರು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ಯಾ? ಬರೀ ಕೂಗಾಡ್ಕೊಂಡು ಎಲ್ಲಾನು ಹಾಳ್ ಮಾಡ್ಕೋತ್ಯಾ. ಆ ಕರ್ಣನ್ ನೋಡು, ಸೈಲೆಂಟ್ ಆಗಿ ಇದ್ಕೊಂಡೆ ಎಲ್ಲದನ್ನು ಸಾಧಿಸ್ತಾ ಇದ್ದಾನೆ. ಇನ್ಮೇಲೆ ನಾನು ಹುಷಾರಾಗ್ತೀನಿ. ಮಣ್ ತಿನ್ನೋಕ್ ಮುಂಚೆ ತಟ್ಟೆ ನೋಡ್ಕೋಬೇಕು, ಬಾಯಲ್ಲಿ ಮಣ್ ಬಿದ್ಮೇಲಲ್ಲ. ತಾತ, ಕಾರಲ್ಲಿ ಹೋಗೋಣ ಬಾ. ಕರ್ಣ, ನಾನು ಯಾವತ್ತಾದ್ರೂ ನಿನ್ ಜೊತೆ ಕಾರಲ್ಲಿ ಬಂದಿದ್ದೀನಪ್ಪ. ಮೋಟಾರ್ ಸೈಕಲಲ್ಲಿ ಹೋಗೋಣ. ತಾತ, ಅದರ ಕೀ ಇಲ್ಲ. ಆ